ಸ್ಟಾರ್ ರಜನಿಕಾಂತ್ ಅಭಿನಯದ ಕೊಚಾಡಿಯನ್ ಸಿನಿಮಾ ತೆರೆ ಕಾಣುವುದಕ್ಕೆ ಸಿದ್ಧವಾಗಿದೆ. ಈ ಬೆನ್ನಲ್ಲೇ ದೇಶದ ವಿವಿಧೆಡೆ ತಲೈವಾ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನೊಂದಿಗೆ ಕರಳು ಬಳ್ಳಿಯ ಸಂಬಂಧ ಹೊಂದಿರೋ ರಜನಿ ರಾಜಧಾನಿಯಲ್ಲಿ ಪ್ರತ್ಯಕ್ಷರಾಗಿದ್ರು. ಎಲ್ಲಿ, ಯಾವಾಗ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲದೆ ಉತ್ತರ. இனிமை இனிமேல் போகாது அடமுதுமை எனக்கு வாராது ஒருவன் ஒருவன் முதலாளி உலகில் மற்றவன் தொழிலாளி ವಿಧಿಯ ನಿனைப்பவன் ஏமாளி. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿಂದು ಜೈ ರಜನಿ ತಲೈವಾ ಒಳಗೆ ಅನ್ನೋ ಜಯಕಾರಗಳು, ಘೋಷಣೆಗಳು, ಹರ್ಷೋದ್ಗಾರಗಳು ಮುಗಿಲು ಮುಟ್ಟಿದ್ವು. ಸದಾ ನಿಶ್ಶಬ್ದವಾಗಿರ್ತಾ ಇದ್ದ ಶಿವಾನಂದ ಸರ್ಕಲ್ನ ಗಾಲ್ಫ್ ಕ್ಲಬ್ ರಸ್ತೆ ಜನಸಾಗರದಿಂದ ಕೂಡಿತ್ತು. ಸಿನಿಮಾ ಜಗತ್ತಿನ ತಲೈವಾ ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರತ್ಯಕ್ಷರಾದ್ರು. ಎಸ್, ಸ್ಟೈಲ್ ಕಿಂಗ್ ರಜನಿ ಇನ್ ರಾಜಧಾನಿ. ஒருவன் ஒருவன் முதலாளி உலகில் மற்றவன் தொழிலாளி விதிய நினைப்பவன் ஏமாளி அதை வென்று முடிப்பவன் அறிவாளி. ಬೆಂಗಳೂರಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಬಂದಿದ್ದಾರೆ. ಅದರಲ್ಲೇನು ವಿಶೇಷ? ರಜನಿಗೂ ಬೆಂಗಳೂರಿಗೂ ಕಳ್ಳು ಬಳ್ಳಿ ಸಂಬಂಧ ಇದೆಯಲ್ಲ ಅನ್ಬಹುದು. ಈ ಬಾರಿ ರಜನಿ ಬಂದಿರೋದು ಯಾವುದೇ ಚಿತ್ರದ ಪ್ರಚಾರಕ್ಕಾಗಿ ಅಥವಾ ವಿಹಾರಾರ್ಥವಾಗಿ ಅಲ್ಲ. ವಿಶ್ರಾಂತಿಗಾಗಿ ರಜನಿ ಕಳೆದ ವಾರವೇ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಗಾಲ್ಫ್ ಕೋರ್ಸ್ ರಸ್ತೆಯಲ್ಲಿರುವ ವಿಶ್ರಾಂತಿ ಗೃಹದಲ್ಲಿ ರಜನಿಕಾಂತ್ ಸುಮಾರು 5-6 ದಿನಗಳಿಂದ ನೆಲೆಸಿದ್ದಾರೆ. ಆದರೆ ರಜನಿಕಾಂತ್ ಅಲ್ಲಿ ನೆಲೆಸಿದ್ದ ಬಗ್ಗೆ ಸ್ಥಳೀಯರಿಗೂ ಗೊತ್ತಿಲ್ಲ. ಬುಧವಾರ ಅಭಿಮಾನಿಗಳಿಗೆ ಹೇಗೋ ರಜನಿ ಇಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ತಕ್ಷಣವೇ ಅಭಿಮಾನಿಗಳು ರಜನಿ ಮನೆ ಮುಂದೆ ಜಮಾಯಿಸಿಬಿಟ್ರು. ಎಸ್, ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕೆ ರಜನಿ ಫ್ಯಾನ್ಸ್ ಇಷ್ಟಪಡೋಲ್ಲ. ಒಂದ್ಸಾರಿ ಹೇಳಿದ್ರೆ 1000 ಸಾರಿ ಹೇಳ್ದ ಹಾಗೆ ಅನ್ನೋದು ರಜನಿ ಸ್ಟೈಲ್. ಆದ್ರೆ ಒಂದ್ಸಾರಿ ನೋಡಿದ್ರೆ 1000 ಸಾರಿ ನೋಡ್ದ ಹಾಗೆ ಅನ್ನೋದು ರಜನಿ ಫ್ಯಾನ್ ಸ್ಟೈಲ್. ಅವ್ರ ಹತ್ರ ಹೆಸರು ಇಟ್ಕೊಳ್ಳಕ್ಕೆ ನಾವು ತಗೊಂಡ್ ಬಂದಿದ್ದು 10 ದಿನ ಆಯ್ತು ಹುಟ್ಟಿ. ಇನ್ನೂ ಇಲ್ಲ. ರಜನಿ ಸಾರ ಹೆಸರು ಇಡ್ಬೇಕು ಅಂತ ನಾವು ವೈಟ್ ಮಾಡ್ತಾ ಇದೀವಿ. ಇನ್ನೂ ಹೆಸರೇ ಇಟ್ಟಿಲ್ಲ. ನೆನ್ನೆ ಬಂದ್ವಿ, ನೆನ್ನೆನೂ ಆಗಿಲ್ಲ, ಇವತ್ತು ಬಂದ್ವಿ. ಜನ ನೋಡ್ಬಿಟ್ಟು ಅವರೇ ಭಯ ಪಟ್ಕೊಂಡು ಹೋಗ್ಬಿಟ್ರು. ಅವ್ರು ಏನ್ ಹೆಸರು ಇಟ್ರು ಪರವಾಗಿಲ್ಲ ನಮ್ಗೆ. ಅವ್ರು ಇಟ್ಟಿಲ್ಲ ಅಂದ್ರೆ ಲಾಸ್ಟ್ ರಜನಿ ಅಂತಾನೆ ಇಟ್ಬಿಡ್ತೀವಿ. ಈ ಹೆಣ್ಮಗಳ ಅಭಿಮಾನ ಇದು. ರಜನಿ ಮಗುಗೆ ಹೆಸರಿಡೋದಾದ್ರೆ ಯಾವ ಹೆಸರಾದ್ರೂ ಓಕೆ. ಆಗ್ಲಿಲ್ವಾ, ಏನ್ ಮಾಡೋಕ್ಕಾಗುತ್ತೆ? ರಜನಿ ಅಂತಾನೆ ಹೆಸರಿಡ್ತೀನಿ ಅಂತಾರೆ ಈ ಅಭಿಮಾನಿ. ತನ್ನ ಮಗಳಿಗೆ ರಜನಿ ಕೈಯಲ್ಲೇ ನಾಮಕರಣ ಮಾಡಿಸ್ಬೇಕು ಅಂತ 3-4 ದಿನಗಳಿಂದ ಕಾಯ್ತಾ ಇದ್ದಾರಂತೆ ಈಕೆ. ಇವತ್ತು ಆಕೆಗೆ ರಜನಿಯ ದರ್ಶನ ಭಾಗ್ಯ ಸಿಗ್ಲೇ ಇಲ್ಲ. ರಜನಿ ಅಭಿಮಾನಿಗಳ ಬಾಯಲ್ಲಿ ತಲೈವಾ, ಅಣ್ಣಾಚಿ, ಕಡವುಳ್ಳೆ ಅನ್ನೋ ಉದ್ಗಾರಗಳು ಕೇಳ್ತಾನೆ ಇದ್ವು. ಇನ್ನು ಸ್ಟೈಲ್ ಕಿಂಗ್ ರಜನಿಯನ್ನ ಕಾಣೋಕೆ ಬಂದಿದ್ದ ಅಭಿಮಾನಿಗಳ ಸಂಖ್ಯೆ ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚಾಗ್ತಾನೆ ಇತ್ತು. ಪೊಲೀಸರು ಹರಸಾಹಸ ಪಟ್ರು. ನೂಕುನುಗ್ಗಲು ಹೆಚ್ಚಾಯಿತು. ಅಭಿಮಾನಿಗಳಿಗೆ ರಜನಿ ಜೊತೆಗೆ ಫೋಟೋ ತೆಗೆಸಿಕೊಳ್ಳೋ ತವಕ. ಪೊಲೀಸರಿಗೂ ರಜನಿಯನ್ನ ರಕ್ಷಿಸೋದೇ ಕಾಯಕ. ಲಾಠಿ ಏಟು ಬೀಳ್ತಾ ಇದ್ರೂ ತಲೈವಾ ದರ್ಶನದ ಆಸೆ ಮಾತ್ರ ಹೋಗಿರಲಿಲ್ಲ. ತಲೈವಾ ಈ ಬಾರಿ ಬೆಂಗಳೂರಿಗೆ ಬಂದಿದ್ದು ವಿಶ್ರಾಂತಿ ಪಡೆಯೋಕೆ ಮಾತ್ರ. ಕೊಚಾಡಿಯನ್ ಚಿತ್ರ ಮುಗಿಸಿರುವ ರಜನಿಕಾಂತ್ಗೆ ವಿಶ್ರಾಂತಿ ಅಗತ್ಯ ಇದೆ ಅಂತ ವೈದ್ಯರು ಸೂಚಿಸಿದ್ದಾರೆ. 3-4 ವರ್ಷಗಳಿಂದ ರಜನಿ ಆರೋಗ್ಯದಲ್ಲಿ ಆಗಾಗ ಏರ್ಪೇರು ಆಗ್ತಾನೆ ಇರುತ್ತೆ. ಹೀಗಾಗಿ ಕೈಕೊಟ್ಟ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ರೆಸ್ಟ್ಗೆ ಅಂತ ಬಂದಿದ್ದ ರಜನಿಯನ್ನ ಫ್ಯಾನ್ಸ್ ವಿಶ್ರಾಂತಿಯಿಂದ ಇರೋಕೆ ಬಿಡಲಿಲ್ಲ. ರಜನಿಯ ಆರೋಗ್ಯದಲ್ಲಿ ಏರುಪೇರಾಗಿದ್ರು, ತೊಂದರೆಯಾಗಿದ್ರು ಅಭಿಮಾನಿಗಳತ್ತ ನಗುಮೊಗದಿಂದಲೇ ಕೈ ಬೀಸಿದ್ರು.
ದಕ್ಷಿಣ ಭಾರತದ ಸುಪ್ರಸಿದ್ಧ ಸಿನಿತಾರೆ ರಜನಿಕಾಂತ್ ಬೆಂಗಳೂರಿಗೆ ಬಂದಿದ್ದು ಅಭಿಮಾನಿಗಳ ಬೇಡಿಕೆಗೆ ಸ್ಪಂದಿಸಿದ್ದು ಎಲ್ಲ ನೋಡಿದ್ರಿ. ಆದರೆ ರಜನಿ ಬಂದಾಗಿನಿಂದ ಏನು ಮಾಡ್ತಾ ಇದ್ರು, ರಜನಿ ಸುವರ್ಣ ನ್ಯೂಸ್ಗೆ ಸಿಕ್ಕಿದ್ ಹೇಗೆ, ಅದೇ ಒಂದು ರೋಚಕ ಕಥೆ. ಆ ಇಂಟ್ರೆಸ್ಟಿಂಗ್ ಸುದ್ದಿನ ತಿಳಿಯೋದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.